ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಕಾಣದ ಕೈಗಳ ಕೈವಾಡ, ನಾವೇ CIDಗೆ ದೂರು ನೀಡಿದ್ದೇವೆ CM ಮಾರೇಗೌಡ. ಬೆಳಗ್ಗೆ ಒಂದು ಸುದ್ದಿಯನ್ನು ಪ್ರಕಟಣೆಯನ್ನು ಮಾಡಿದ್ವಿ, ಬಿತ್ತರವನ್ನು ಮಾಡಿದ್ವಿ. ಕರ್ನಾಟಕ ಸಹಕಾರ ಪತ್ತಿನ ಸಂಘದೊಳಗೆ CM ಮಾರೇಗೌಡರು ಅಧ್ಯಕ್ಷರಾದಾಗ 8 ಕೋಟಿ ರೂ ಅಧಿಕ ಹಣವನ್ನು ಖಾಸಗಿಯಾಗಿ ಅನ್ಯ ಖಾತೆಗೆ ಜಮಾವನ್ನು ಮಾಡಿಕೊಂಡು ಸಹಕಾರ ಕ್ಷೇತ್ರದಲ್ಲಿ ಅವ್ಯವಹಾರವನ್ನು ಮಾಡಿದ್ದಾರೆ ಅನ್ನುವಂಥ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ವಿ. ಅವರೊಂದು ಹೇಳಿಕೆಯನ್ನು ಬಿಡುಗಡೆಯನ್ನು ಮಾಡಿದ್ದಾರೆ. ನಮ್ಮ ಅವಧಿಯೊಳಗೆ ಈ ರೀತಿಯ ಯಾವುದೇ ಅವ್ಯವಹಾರವನ್ನು ನಾನು ಮಾಡಿಲ್ಲ, ಆದರೆ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು CEO ಆಗಿದ್ದ ಆಶಾಲತರವರು ಅವರ ಪತಿ ಮತ್ತು ಅವರ ಬೇರೆ ಸಂಬಂಧಿಕರ ಹೆಸರಿಗೆ ವರ್ಗಾವಣೆಯನ್ನು ಮಾಡಿಕೊಂಡಿದ್ದಾರೆ. ನಮ್ಮ 3 ಜನರು ಯಾರೂ ಇದಕ್ಕೆ ಕಾರಣಕರ್ತರಲ್ಲ. ನಮ್ಮ 3 ಜನರ ಹೆಸರು ಅದರಲ್ಲಿ ಸೇರ್ಪಡೆ ಮಾಡಿದ್ದಾರೆ ಆಡಿಟ್ ರಿಪೋರ್ಟಲ್ಲಿ ಅನ್ನುವ ಕಾರಣಕ್ಕೋಸ್ಕರವಾಗಿ ನಾವು ಹೈಕೋರ್ಟ್ಗೆ ಹೋಗಿ ನಮ್ಮ ಹೆಸರನ್ನು ತೆಗಿಬೇಕು ಅಂತೇಳಿ ಸ್ಟೇ ತಂದಿದ್ದೇವೆ, ಆಡಿಟ್ ಮಾಡಿಸಿ ಅಂತ ಒತ್ತಾಯವನ್ನು ಮಾಡಿದ್ದೇವೆ ಅನ್ನುವಂಥದ್ದು CM ಮಾರೇಗೌಡರ ಮಾತು. ನಾವೇನೇ ಇದು ತಪ್ಪಾಗಿದೆ, ಇಲ್ಲಿ ಹಿಂದೆ ತಪ್ಪು ಮಾಡಿದ್ದಾರೆ, ಇದನ್ನು ಪರಿಶೀಲನೆಯನ್ನು ಮಾಡಿ ಅಂತ ನಾವೇ ವೈಯಕ್ತಿಕವಾಗಿ ಹೋಗಿ CIDಗೆ ದೂರನ್ನು ಕೊಟ್ಟಿದ್ದೇವೆ ವಿನಃ ನಾವುಗಳು ಅಕ್ರಮವಾಗಿ ಆಗಲಿ ಅನ್ಯ ಖಾತೆಗೆ ಖಾಸಗಿ ಖಾತೆಗೆ ಹಣವನ್ನು ಜಮಾ ಮಾಡಿಲ್ಲ ಅನ್ನುವಂಥದ್ದು CM ಮಾರೇಗೌಡರವರ ಹೇಳಿಕೆ. ಅವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಇಂದಿರವ್ರದ್ದು ತನಿಖೆ ನಡೀತಾ ಇದೆ, ತನಿಖೆ ಆಗಿದೆ, ತನಿಖೆ 64 ಎನ್ಕ್ವೈರಿ ಬಂದಿದೆ. ಮತ್ತೆ CIDಗೆ ನಾವೇ ಈ ಹಗರಣ ಅಂತ ಹೇಳಿ ಈ ವಿಚಾರ ಗೊತ್ತಾಗಿದ ತಕ್ಷಣ ನಾವು ಬೋರ್ಡ್ ಅಲ್ಲಿ ಇದ್ದಂತ, ನಾನು ನಿರ್ದೇಶಕನಾಗಿದ್ದಂತ, ಲಲಿತಮ್ಮ ಅವರು ನಿರ್ದೇಶಕರಾಗಿದ್ದಂತ, ರಾಜು ಅಂತ ಏನು ಇದಾರೆ ಅವರು ಅಧ್ಯಕ್ಷರಾಗಿದ್ದಂತ ಟೈಮಲ್ಲಿ ಈ ವಿಚಾರ ಈಚೆ ಬಂದ ತಕ್ಷಣ ನಾವು ಎಲ್ಲೋ ತಪ್ಪಾಗಿದೆ ಅಂತ ಹೇಳಿ ನಮಗೆ ಇಮಿಡಿಯೇಟ್ ಆಗಿ ನಾವೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲಿಂದ CIDಗೆ ವರ್ಗಾವಣೆ ಮಾಡಿಸಿದ್ವಿ. ಏನಾಗಿದೆ ತನಿಖೆ ಆಗ್ಬೇಕು ಅಂತ ಹೇಳಿ. ಅದಾದ ನಂತರ ಮರು ಆಡಿಟ್ ಆಗ್ಬೇಕು ಅಂತ ಹೇಳಿ ನಾವೇ ನಮ್ಮ ಏನು ರಾಜು ಅಂತ ಅಧ್ಯಕ್ಷರಿದ್ರು ಅವತ್ತು ಅವರ ಮುಖೇನೇ ಕಂಪ್ಲೇಂಟ್ ಮಾಡಿಸಿ ಅದು ಮರು ಆಡಿಟ್ ಅನ್ನು ಮಾಡಿಸಿದ್ವಿ. ಅದಾದ್ಮೇಲೆ ನಮ್ಮ ಬೋರ್ಡ್ ಎಲೆಕ್ಷನ್ ಆಯ್ತು. ಎಲೆಕ್ಷನ್ ಆದಾಗ ಬೇರೆ ಕೆಲವರು ಬಂದ್ರು ಅಲ್ಲಿಗೆ ಅಧಿಕಾರದ ಒಂದು ವಿಚಾರದಲ್ಲಿ. ಅವರು ಬಂದಂತ ಸಂದರ್ಭದಲ್ಲಿ ಚುನಾವಣಾ ವಿಷಯ ಹೈಕೋರ್ಟ್ಗೆ ಹೋಯ್ತು. ಆಡಳಿತ ಮಂಡಳಿ ಚುನಾವಣೆ ಆಗಿದ್ರು, ಪದಾಧಿಕಾರಿಗಳ ನೇಮಕ ಕಾನೂನು ಬಾಹಿರವಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಹೈಕೋರ್ಟ್ ಮೆಟ್ಲೆ ಇರಿದಾಗ, ಹೈಕೋರ್ಟ್ ಮೆಟ್ಲೆ ಇರದಂತ ಸಂದರ್ಭದಲ್ಲಿ ಅದು 1.5 ವರ್ಷ ತನಿಖೆ ಆಗಿ ಆ ಚುನಾವಣೆ ಮಾಡಿ ಅವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಂತವ್ರು ಕಾನೂನು ಬಾಹಿರವಾಗಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿದ್ರು ಅಂತ ಹೇಳಿ ಅದನ್ನ ಹೈಕೋರ್ಟ್ ಸ್ಕ್ವಾಶ್ ಮಾಡ್ತು. ಆ ಒಂದು ಟೈಮಲ್ಲಿ ಇದ್ದಂತ ಪದಾಧಿಕಾರಿಗಳು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಆಡಿಟ್ ವರದಿಯನ್ನ ತಯಾರು ಮಾಡಿದ್ದಾರೆ ಅನ್ನುವಂಥದ್ದು ಹೈಕೋರ್ಟ್ ಗಮನಿಸಿ ಆಡಿಟ್ ವರದಿ ಬಂದ ಮೇಲೆ ಅದನ್ನ ಹೈಕೋರ್ಟ್ ಅಲ್ಲಿ ಸ್ಟೇ ಮಾಡಿದೆ. CM ಮಾರೇಗೌಡರು ಹೇಳಿದಂತಹ ಸ್ಪಷ್ಟನೆ ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.